ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ತಾಜಾ ಸುದ್ದಿ. ಕನ್ನಡ ಚಿತ್ರರಂಗದ 80ರ ದಶಕದಲ್ಲಿ ನಟಿಸಿದಂತ ಹಲವಾರು ನಟಿಯರು ಕನ್ನಡ ಚಿತ್ರರಂಗಕ್ಕೆ ವಿದಾಯ ಹೇಳಿದ್ದಾರೆ. ಅಂತವರ ನಟಿಯರಲ್ಲಿ ಮಹಾಲಕ್ಷ್ಮಿ ಕೂಡ ಒಬ್ಬರು. ಹೌದು, ಮಹಾಲಕ್ಷ್ಮಿ ಅವರು ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್ ಅವರ ಜೊತೆ ನಟಿಸಿ ಸಹಿ ಎನಿಸಿಕೊಂಡಂತಹ ನಟಿ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅವರು ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಮಲಯಾಳಂ ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವಂತಹ ನಟಿ ಇದ್ದಕ್ಕಿದ್ದಂತೆ ಚಿತ್ರರಂಗದಿಂದ ದೂರ ಉಳಿದಿದ್ದೇಕೆ? ಮಹಾಲಕ್ಷ್ಮಿ ಅವರು ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಗಳಿಂದ ಕೂಡ ದೂರ ಉಳಿದಿದ್ದಾರೆ. ಕಾರಣ ಏನು? ಈಗ ಮಹಾಲಕ್ಷ್ಮಿ ಅವರು ಮಾಡುತ್ತಿರುವ ಕೆಲಸ ಏನು, ಎಲ್ಲಿದ್ದಾರೆ, ಅದೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೆ ಈ ವಿಡಿಯೋ ನೋಡಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಟಿ ಮಹಾಲಕ್ಷ್ಮಿ ಅವರು 1983ರಲ್ಲಿ ಆನಂದ ಭೈರವಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಕನ್ನಡದ ಜೊತೆಗೆ ತಮಿಳು, ತೆಲುಗು, ಮಲಯಾಳಂ ಚಿತ್ರಗಳಲ್ಲಿಯೂ ಕೂಡ ತಮ್ಮ ನಟನೆಯ ಮೂಲಕ ನಟಿ ಸೈ ಎನಿಸಿಕೊಂಡಿದ್ದಾರೆ. ಇನ್ನು ನಟಿ ಮಹಾಲಕ್ಷ್ಮಿ ಅವರು ಚಿತ್ರರಂಗದಲ್ಲಿ ಕೇವಲ 11 ವರ್ಷಗಳು ಮಾತ್ರ ಸಕ್ರಿಯರಾಗಿದ್ದರು. 11 ವರ್ಷದಲ್ಲಿ 35ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು 1993ರ ಅಂತರಂಗದ ಮೃದಂಗ ಚಿತ್ರದಲ್ಲಿ ನಟಿಸಿದ ಮೇಲೆ ನಟಿ ತಮ್ಮ ನಟನ ಬದುಕಿಗೆ ಫುಲ್ ಸ್ಟಾಪ್ ಇಟ್ಟಿದ್ದರು. ಇನ್ನು ಚಿತ್ರರಂಗಕ್ಕೆ ಪೂರ್ಣ ವಿರಾಮ ಇಟ್ಟ ನಟಿ ಬಹುತೇಕ ಯಾವುದೇ ಚಿತ್ರಗಳಲ್ಲಿ ಕಾಣಿಸಿಕೊಂಡಿರಲಿಲ್ಲ. ತಮ್ಮ ನೆಚ್ಚಿನ ನಟಿಯ ನಟನೆಯನ್ನು ನೋಡಲು ಅಭಿಮಾನಿಗಳು ಕಾಯುತ್ತಿದ್ದರು. ಮಹಾಲಕ್ಷ್ಮಿ ಅವರು ಅಷ್ಟಾಗಿ ಮೀಡಿಯಾ ಮುಂದೆಯೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಇನ್ನು ನಟಿ ಮಹಾಲಕ್ಷ್ಮಿ ಆಧ್ಯಾತ್ಮದ ಕಡೆ ವಾಲಿದ್ದು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಎನ್ನುವ ಸುದ್ದಿ ಹರಿದಾಡಿದ್ದವು. ತಮ್ಮ ಬಗ್ಗೆ ಹರಿದಾಡುತ್ತಿರುವ ಸುಳ್ಳು ಸುದ್ದಿಗಳ ಬಗ್ಗೆ ನಟಿ ಪ್ರತಿಕ್ರಿಯಿಸಿರಲಿಲ್ಲ. ನಂತರ ಬರೋಬ್ಬರಿ 30 ವರ್ಷದ ಬಳಿಕ ಕನ್ನಡ ಚಿತ್ರವಾದ TRP ರಾಮ ಚಿತ್ರದ ಮೂಲಕ ಮತ್ತೆ ಚಿತ್ರರಂಗಕ್ಕೆ ಕಮ್ಬ್ಯಾಕ್ ಆಗಿದ್ದರು. ಇದೀಗ ಮಹಾಲಕ್ಷ್ಮಿ ನಟನಾ ಬದುಕಿಗೆ ಹೊಸ ಟರ್ನಿಂಗ್ ಪಾಯಿಂಟ್ ಲಭಿಸಿದೆ. ಇತ್ತೀಚೆಗೆ ಹಿರಿಯ ನಟ ನಟಿಯರು ಸಿನಿಮಾದ ಬದಲಾಗಿ ಕಿರುತೆರೆಗೆ ಎಂಟ್ರಿ ಕೊಡುತ್ತಿದ್ದಾರೆ. 80ರ ದಶಕದಲ್ಲಿ ಹೆಸರು ಗಳಿಸಿದ ನಟಿಯರು ಇದೀಗ ಕಿರುತೆರೆಯಲ್ಲಿ ಸದ್ದು ಮಾಡಲು ಸಜ್ಜಾಗಿದ್ದಾರೆ. ಇದೀಗ ನಟಿ ಮಹಾಲಕ್ಷ್ಮಿ ಅವರು ಕೂಡ ಕಿರುತೆರೆಗೆ ಎಂಟ್ರಿ ಕೊಡುವ ಬಗ್ಗೆ ಮೂಲಗಳಿಂದ ಮಾಹಿತಿ ಲಭಿಸಿತ್ತು. ಆದರೆ ನಟಿ ಯಾವ ಧಾರಾವಾಹಿಯಲ್ಲಿ, ಯಾವ ವಾಹಿನಿಯಲ್ಲಿ ನಟಿಸಲಿದ್ದಾರೆ ಎನ್ನುವ ಬಗ್ಗೆ ಸ್ಪಷ್ಟ ಮಾಹಿತಿ ಕೂಡ ಸಿಕ್ಕಿರಲಿಲ್ಲ. ಸದ್ಯದಲ್ಲೇ ನಟಿ ಮಹಾಲಕ್ಷ್ಮಿ ಕಿರುತೆರೆಯ ಮೂಲಕ ಮತ್ತೆ ಕನ್ನಡಿಗರಿಗೆ ಹತ್ತಿರವಾಗಿದ್ದಾರೆ. ನಟಿ ಮಹಾಲಕ್ಷ್ಮಿ ಅವರು ಚಿತ್ರರಂಗದಲ್ಲಿ ಭಾರಿ ಬೇಡಿಕೆ ಇರುವಾಗ ಚಿತ್ರರಂಗವನ್ನು ತೊರೆದಿದ್ದರು. ಚಿತ್ರರಂಗ ತೊರೆದ ಬಳಿಕ ನಟಿಯ ಬದುಕಿನ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದ್ದವು. ಇನ್ನು ನಟಿಯು ದಾಂಪತ್ಯ ಜೀವನದ ವಿಚಾರವಾಗಿ ಸಾಕಷ್ಟು ವಿವಾದಗಳಿಗೆ ಸಿಲುಕಿಕೊಂಡಿದ್ದರು. ಮಹಾಲಕ್ಷ್ಮಿ 3 ಮದುವೆಯಾಗಿದ್ದಾರೆ ಎನ್ನುವ ಬಗ್ಗೆ ಕೂಡ ಸುದ್ದಿಗಳು ವೈರಲ್ ಆಗಿದ್ದವು. 3 ಮದುವೆಯಾಗಿದ್ದರೂ ನಟಿ ತಮ್ಮ ದಾಂಪತ್ಯ ಜೀವನದಿಂದ ಬೇಸರಗೊಂಡು ವಿಚ್ಛೇದನ ಪಡೆದಿದ್ದರು. ವಿಚ್ಛೇದನದ ನಂತರ ನಟಿ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದಾರೆ ಅನ್ನುವ ಸುದ್ದಿ ಈಗ ಮಾಧ್ಯಮಗಳಲ್ಲಿ ಹರಿದಾಡಿತ್ತು. ಇನ್ನು ನಟಿ ಮಹಾಲಕ್ಷ್ಮಿ ಹಿಂದೂ ಧರ್ಮವನ್ನು ತೊರೆದು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗಿ ಚೆನ್ನೈನ ಚರ್ಚ್ನಲ್ಲಿ ಇದ್ದಾರೆ ಎನ್ನುವ ಬಗ್ಗೆ ವರದಿಯಾಗಿತ್ತು. ಈ ಎಲ್ಲ ಸುದ್ದಿಗಳ ನಡುವೆ ನಟಿಯ ಕಿರುತೆರೆಯ ಎಂಟ್ರಿ ಬಗ್ಗೆ ಕೂಡ ಚಂದನವನದಲ್ಲಿ ಗಾಸಿಫ್ ಹರಿದಾಡಿತ್ತು. ಮಹಾಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.